ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತುಂಬಾ ಲೇಟ್ ಆಯಿತು ಹೇಳತ್ತಿಗೆ. ಆಲ್ರೆಡಿ 11:30 ಆಗಿದೆ. 11:30ಗೆ ಎದ್ದಿದ್ದೀವಿ. ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ. ಈಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಬನ್ನಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ. ನನ್ನ ಮಾರ್ನಿಂಗ್ ಡಯಟ್ ಬ್ರೇಕ್ಫಾಸ್ಟ್ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಕಿಚನ್ ಏನು ಕ್ಲೀನ್ ಮಾಡಿಲ್ಲ, ಫುಲ್ ಮೆಸ್ಸಿ ಆಗಿದೆ. ಕಿಚನ್ನು ಫುಲ್ಲು ಮೆಸ್ಸಿ ಆಗಿದೆ. ಫಸ್ಟು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ. ಎದ್ದಿದ್ದೇ ಲೇಟ್ ಆಯಿತು. ಈಗ ನಮಗೆ ಇನ್ನೊಂದು 5 ಎಗ್ ಇದೆ. ಈ 5 ಎಗ್ನ ನಾನು ಕುಕ್ ಮಾಡಕ್ಕೆ ಇರ್ತೀನಿ. ಈ 5 ಎಗ್ನ ಕುಕ್ ಮಾಡಕ್ಕೆ ಇರ್ತೀನಿ. ಕುಕ್ಕಾಗಲಿ ಎಗ್ಗು. ನೈಟಿ ಸ್ವಲ್ಪ ಸಾಂಬಾರಿಗೆ ಅಂತ ಕಾಣುತ್ತೆ. ಸ್ವಲ್ಪ ಸಾಂಬಾರಿದೆ. ಪಾಲಕ್ ದಾಲ್ ಇದೆ. ಇದೊಂದು ಸ್ವಲ್ಪ ನಾನು ಬಿಸಿ ಬಿಡ್ತೀನಿ. ನನಗೆ ವೇಸ್ಟ್ ಆಗುತ್ತೆ. ರೈಸ್ ಇದೆ, ರಾತ್ರಿ ರೈಸ್ ಇದೆ. ಬಿಡೋಣ ಸೈಡಿಗೆ. ಈಗ ನಾವು ಏನು ಮಾಡೋಣ ಅಂದರೆ ಒಂದು ಬ್ರೋಟಿ ಇದೆ. ಇಲ್ಲಿ ನೋಡಿ, ಒಂದು ಬ್ರೋಕ್ಲಿ ಇದೆ. ನಮ್ಮಲ್ಲಿ APMC ಮಾರ್ಕೆಟಲ್ಲಿ 40 ರೂಪೀಸ್ಗೆ ಬ್ರೋಕ್ಲಿ ಸಿಗುತ್ತೆ. ತುಂಬಾ ಚೀಪಾಗೆ ಸಿಗುತ್ತೆ. ಹಾಗಾಗಿ ನಮಗೆ ನಿಜವಾಗ್ಲೂ ವರ್ತ್ ಅಂತ ಹೇಳ್ತೀನಿ. ಈಗ ಇದನ್ನ ಕುಕ್ ಮಾಡೋಣ. ಇದು ಕಟ್ ಮಾಡಿದ್ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ. ನೋಡಿ, ನೀಟಾಗಿ ಕಟ್ ಮಾಡಿದೆ ನೋಡಿ. ಈಗ ಇದನ್ನ ನಾವು ವಾಶ್ ಮಾಡೋಕ್ಕೆ ನಾವೇನು ಮಾಡಬೇಕು ಅಂದರೆ ಸಾಲ್ಟನ್ನು ಹಾಕಿ ವಾಶ್ ಮಾಡಬೇಕು. ಆವಾಗ ಅದರಲ್ಲಿ ಏನಾದರೂ ಹುಳ ಗಿಳ ಇದ್ದರೆ ಹೋಗುತ್ತೆ. ನೋಡಿ, ನಾನು ಒಂದು ಸ್ಪೂನು ಸಾಲ್ಟ್ ಹಾಕಿ ವಾಶ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಅದರಲ್ಲಿ ಏನಾದರೂ ಇರುತ್ತಲ್ವ, ಹುಳ ಗಿಳ ಏನಾದರೂ ಇದ್ರೂ ವಾಶ್ ಆಗುತ್ತೆ. ಸಾಲ್ಟ್ ಹಾಕಿ ವಾಶ್ ಮಾಡಿದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಈಗ ಕುಕ್ ಮಾಡೋಕ್ಕಿಡೋಣ. ಕುಕ್ ಆಗಲಿ. ಈಗ ನಾನೀಗ ಓವನ್ಗೆ
ಬ್ರೆಡ್ನ ಟೋಸ್ಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಒಂದು ನಿಮಿಷ ಇರಿಸೋಣ. ಇವಾಗ 3 ಪೀಸ್ ಬ್ರೆಡ್ನ ನಾನು ಓವನ್ನಲ್ಲಿ ಇಡ್ತೀನಿ. ಅಷ್ಟೇ, 3 ಪೀಸ್ನೇ ಇರೋದು. ಎಗ್ಗೆಲ್ಲ ಆದಮೇಲೆ ಆನ್ ಮಾಡ್ತೀನಿ. ಏನು ಗೊತ್ತಾ, ನಮ್ಮ ಮನೆ ಮುಂದ್ಗಡೆ ಹೆಜ್ಜೆ ಏನು ಇಟ್ಟಿದೆ, ಇದಕ್ಕೆ ಏನು ಆಪ್ಷನ್ ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮಗೇನಾದರೂ ಗೊತ್ತಾದರೆ ಹೇಳಿ, ಬನ್ನಿ ತೋರಿಸ್ತೀನಿ. ನಮ್ಮ ಮನೆ ಮುಂದೆ ಫ್ರಂಟ್ ಡೋರ್ ಹತ್ರನೇ ತೋರಿಸ್ತೀನಿ, ಬನ್ನಿ. ನೋಡಿ, ನಮ್ಮ ಮನೆ ಹತ್ರನೇ ಜೇನು ಇಟ್ಟಿದೆ, ಅಲ್ಲಿ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಮನೆ ಮುಂದೆನೇ ಇಟ್ಟಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಹೆಜ್ಜೇನು ಇದನ್ನು ಹೇಗೆ ಇದು ಮಾಡ್ಕೊಳೋದು ಅಂತಲೂ ಗೊತ್ತಿಲ್ಲ. ತುಂಬ ದೊಡ್ಡದಾಗಿಟ್ಟಿದೆ. ಮನೆ ಹೊರಗಡೆ ಅಡ್ಡಾಡೋಕ್ಕಾಗ್ತಾ ಇಲ್ಲ, ಎಲ್ಲೂ ಹೋಗೋಕ್ಕಾಗ್ತದೆ. ನೋಡಿ ನೋಡಿ, ಈ ಥರ ಹಾರಾಡುತ್ತೆ, ಭಯನೇ ಆಗುತ್ತೆ. ನೋಡಿ, ಈ ಥರ ಹಾರಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಲೂ ತುಂಬಾ ಭಯ ಆಗುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡದು ಅಂತೇಳಿ. ತುಂಬಾ ಭಯ ಆಗ್ತಾಯಿದೆ, ತುಂಬಾ ಭಯ ಆಗ್ತಾಯಿದೆ. ಹೊರಗಡೆ ಬಟ್ಟೆ ಒಣಗ್ಸೋಕ್ಕಾಗ್ತಿಲ್ಲ, ಹೊರಗಡೆ ಹೋಗೋಕ್ಕಾಗ್ತಿಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ದಿನೇ ದಿನ ಜಾಸ್ತಿ ಆಗ್ತಾಯಿದೆ. ಅದು ಬೇರೆ ಹೆಜ್ಜೆನಲ್ವಾ, ಎಲ್ಲಿ ಕಡಿಯುತ್ತೋ ಅಂತ ಭಯ. ಹೊರಗಡೆಗೆ ನಾವು ಆಯಿತಾ ಗುಡಿಸಿಲ್ಲ, ಗಿಡಗಳಿಗೆ ನೀರು ಹಾಕಿಲ್ಲ, ಹೋಗೋಕ್ಕೆ ಭಯ, ಎಲ್ಲಿ ಕಚ್ಚುತ್ತೋ ಅಂತೇಳಿ. ಗೊತ್ತಿಲ್ಲ ಏನು ಮಾಡೋದು ಅನ್ನೋದು. ನಾವು ಏನು ಮಾಡೋದು ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಐಡಿಯಾ ಇದ್ದರೆ ದಯವಿಟ್ಟು ಹೇಳಿ. ಸಾಂಬಾರು ಬಿಸಿ ಆಯಿತು, ಆಫ್ ಮಾಡೋಣ. ಈಗ ನಾವು ಪಾತ್ರೆ ಎಲ್ಲ ತೆಗೆದಿಡೋಣ. ತುಂಬ ಕುಕ್ ಮಾಡಬಾರ್ದು ಇದನ್ನ. ಕುಕ್ ಆಯಿತು. ಈಗ ನಾವು ಎಗ್ನ
ತುಂಬ ಕುಕ್ ಮಾಡಬಾರ್ದು ಈಗ, ಯಾಕೆಂದರೆ ತುಂಬ ಕುಕ್ ಆದರೆ ತಿನ್ನೋಕ್ಕಾಗಲ್ಲ. ಅದನ್ನು 1 ನಿಮಿಷ ಬಾಯಿ ಕಡೆ ಸ್ವಲ್ಪ ಓಕೆ. ಈ ಎಗ್ಗೆಲ್ಲ ನಾನು ಶೆಲ್ ರಿಮೂವ್ ಮಾಡಿದ ಮೇಲೆ ಮತ್ತೆ ತೋರಿಸ್ತೀನಿ ಏನು. 5 ಎಗ್ಗನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ ಬ್ರೋಕ್ಲಿ ಕೂಡ ಕುಕ್ ಆಯಿತು ನೋಡಿ. ಬ್ರೋಕ್ಲಿ ಕೂಡ ಕುಕ್ ಆಯಿತು. ಈಗ ನಾನು ಬ್ರೋಕ್ಲಿನ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಕುಕ್ಕಲ್ಲಿದೆ. ಈಗ ನಾನೀಗ ಈ ತಟ್ಟೆಗೆ ಹಾಕ್ಕೊಳ್ತೀನಿ. ನೋಡಿ ಯಾವ ರೀತಿ ಕುಕ್ ಆಗಿದೆ ಅಂತ. ಈಗ ನೋಡಿ, ನಿಮ್ಗೆ ಇದೊಂದು ನಿಜವಾಗ್ಲೂ ಬ್ರೇಕ್ಫಾಸ್ಟ್ ಡಯಟ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ನಾನೀಗ ಈ 5 ಎಗ್ಗನ್ನ ಹಾಕ್ಕೊಳ್ತಾ ಇದ್ದೀನಿ. 5 ಎಗ್ಗನ್ನ ಹಾಕ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಮ್ಯಾಶ್ ನೋಡಿ 5 ಎಗ್ ಹಾಕ್ಕೊಂಡಿದ್ದೀನಲ್ವಾ. ಈಗ ಮ್ಯಾಶ್ ಮಾಡೋದ್ರಲ್ಲಿ ನಾನು ಇದನ್ನು ಮ್ಯಾಶ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಮ್ಯಾಶ್ ಮಾಡ್ತಾ ಇದ್ದೀನಿ. ಮ್ಯಾಶ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಇದು ನಿಜವಾಗ್ಲೂ ಡಯಟ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಬ್ರೇಕ್ಫಾಸ್ಟು ಈ ಥರ ಮಾಡ್ಕೊಳ್ತೀನಿ, ನಿಮಗೂ ಇಷ್ಟ ಆಗುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ, ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ನಾನು ಸ್ವಲ್ಪ ಪೆಪ್ಪರ್ ಹಾಕ್ತೀನಿ ನೋಡಿ, ಪೆಪ್ಪರು ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ ನೋಡಿ, ಟೇಸ್ಟಿಯಾಗಿರುತ್ತೆ. ನೋಡಿ ಇದು ಆಲಿವ್ ಆಯಿಲು ನೋಡಿ, ಇದು ಆಲಿವ್ ಆಯಿಲು. ನಾನು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ನಾರ್ಮಲ್ ಆಯಿಲ್ನೂ ಹಾಕೋಬೋದು, ಇಲ್ಲ ಬಟ್ರ್ ಹಾಕೋಬೋದು, ಏನು ಬೇಕಾದರೂ ಬಟ್ರ್ ಬೇಕಾದರೂ ಹಾಕೋಬೋದು. ಸ್ವಲ್ಪ ಆಲಿವ್ ಆಯಿಲ್ ಹಾಕ್ತಾಯಿದ್ದೀನಿ, ಸ್ವಲ್ಪ ನೋಡಿ ಇಷ್ಟೇ. ಈಗ ಇದನ್ನು ಇನ್ನೂ ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ ನೋಡಿ, ಈ ಥರ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಲೆಮನ್ ಬ್ಯಾಗ್ ಇಟ್ಟಿದ್ದಲ್ಲ, ಒಳಗಿಟ್ಟಿದ್ದೆ ನೀನು? ಇಲ್ಲ, ಮತ್ತೆ ಜ್ಯೂಸ್ ಮಾಡಿದೆ ನೆನ್ನೆ. ಇದೆಲ್ಲ ಮತ್ತೆಲ್ಲ ಈಗ ನೋಡಿ ಹಾಫ್ ಲೆಮನ್ ಇದೆ ನೋಡಿ, ಇಲ್ಲಿ ಹಾಫ್ ಲೆಮನ್ ಇದೆ. ಹಾಫ್ ಲೆಮನನ್ನು ನಾನು ಈಗ ಇದಕ್ಕೆ ಹಾಕ್ತಾಯಿದ್ದೀನಿ.
ಇದನ್ನು ನೀಟಾಗಿ ಮತ್ತೆ ನಾನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವು ನೋಡ್ಬೋದು ಎಷ್ಟು ನೀಟಾಗಿ ರೆಡಿ ಆಯಿತು ಅಂತೇಳಿ. ಈಗ ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ ಇದನ್ನು ಒಂದು ಸೈಡಿಗೆ ನಾವು ಇದನ್ನು ಹಾಕ್ಕೋಬೇಕು. ನೋಡಿ, ಟೋಸ್ಟ್ ರೆಡಿಯಾಗಿದೆ. ಈಗ ನಾನು ಟೋಸ್ಟನ್ನು ತಗೊಳ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡಲ್ಲ, ಸಾಕು. ತುಂಬ ಫ್ರೈ ಆದರೆ ಚೆನ್ನಾಗಾಗಲ್ಲ. ನೋಡಿ, ನನ್ನ ಬ್ರೇಕ್ಫಾಸ್ಟು ರೆಡಿ. ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂದರೆ. ತಡಿ ನನ್ನ ಬ್ರೇಕ್ಫಾಸ್ಟ್ ರೆಡಿ. ನೋಡಿ, ನೀವು ನೋಡ್ತಿರ್ಬೋದು 3 ಸ್ಲೈಸ್ ಬ್ರೆಡ್ಡು, ಬ್ರೋಕ್ಲಿ ಮತ್ತು ಈ ಥರ ಎಗ್ನ ನೀವು ಮಾಡ್ಕೊಂಡ್ರೆ ಇದೆಯಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ತಿನ್ನೋಕ್ಕಂತೂ ತುಂಬಾ ಎಂತ ಹೇಳ್ತಾರಲ್ಲ, ಪ್ರೋಟೀನು ಮತ್ತು ನಿಮಗೆ ಬರೀ ಎಗ್ ತಿಂದು ಬೇಜಾರಾದವ್ರಿಗೆ ಇದು ಯಾಕೆಂದರೆ ಇದರಲ್ಲಿ ಲೆಮನ್ನು, ಪೆಪ್ಪರು, ಸಾಲ್ಟು, ಆಲಿವ್ ಆಯಿಲು ಎಲ್ಲ ಸೇರಿರುತ್ತೆ. ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಈಗ ನೋಡಿ ಈ ಥರ ನಾವು ಹಾಕೊಂಡ್ಬಿಟ್ಟು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಟೇಸ್ಟ್ ಇದೆಯಲ್ಲ, ಎಷ್ಟು ತಿಂದ್ರೂ ತಿನ್ನೋಣ ಅನಿಸುತ್ತೆ. ನಾನು ಈಗ ಇದನ್ನು ತಿಂದು ಮುಗಿಸ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.